ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಈಗ ಏನೇ ಇದ್ರೂ ಕೂಡ ಮುಖ್ಯಮಂತ್ರಿ ಕುರ್ಚಿಯ ಬಗ್ಗೆನೇ ಚರ್ಚೆ. ಒಂದು ಕಡೆಗೆ ನಾಯಕರು ನಿರಂತರವಾಗಿ ಮಾತನಾಡಿ ಈಗ ಮಳೆ ಬಂದ ಬಳಿಕ ಎಲ್ಲವೂ ಕೂಡ ಶಾಂತವಾದತ್ತೆ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಆರಂಭದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅಂತ ಹೇಳಿದ್ರು, ಆಮೇಲೆ ಸಂಪುಟ ವಿಸ್ತರಣೆ ಅಂತ ಹೇಳಿದ್ರು. ಇದ್ರ ಜೊತೆಗೆ ದಲಿತ ಮುಖ್ಯಮಂತ್ರಿ ವಿಚಾರ ಕೂಡ ಬಂತು. ಎಲ್ಲ ಬೆಳವಣಿಗೆಗಳ ನಡುವೆ ಇವತ್ತು ನಾಯಕರು ಹೆಚ್ಚಿನ ಹೇಳಿಕೆಯನ್ನು ನೀಡದೇ ಇದ್ರೂ ಕೂಡ ದಲಿತ ನಾಯಕರು ಮಾತ್ರ ಒಂದು ಗುಪ್ತ ಸಭೆಯನ್ನು ಮಾಡಿದ್ದಾರೆ. ಇನ್ನೊಂದು ಕಡೆಗೆ DCM DK ಶಿವಕುಮಾರ್ ಮಾತನಾಡ್ತಾ ಯಾರು ಏನೇ ಮಾತಾಡಲಿ ಆದರೆ ಮಾತಾಡಿ ದಣಿವು ಮಾಡಿಕೊಳ್ಳೋದು ಬೇಡ ಅಂತ ಒಂದು ಮಾರ್ಮಿಕವಾದಂಥ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಕಾಂಗ್ರೆಸ್ ಮನೆಯಲ್ಲಿ ಏನಾಗ್ತಾ ಇದೆ ನೋಡೋಣ ಬನ್ನಿ. ಗೊಂದಲಕ್ಕೆ ತೆರೆ ಎಳಿಬೇಕು, ಕಾಂಗ್ರೆಸ್ ವೋಟ್ ಬ್ಯಾಂಕ್ಗೆ ಡ್ಯಾಮೇಜ್ ಆಗ್ತದೆ. ಇವತ್ತು ಅಹಿಂದ ಸಮುದಾಯದ ಅಸ್ಮಿತೆ ಅಂದ್ರೆ ಸಿದ್ದರಾಮಯ್ಯ. ಅವ್ರ ಹಣೆಯಲ್ಲಿ ಬರ್ದಿದ್ರೆ ಎಲ್ಲ ಬದಲಾಗುತ್ತೆ, ಇಲ್ಲ ಅಂತ ಅಂದ್ರೆ ಇಲ್ಲ. ಯಾರು ಏನು ಮಾತಾಡಿ ದೆಣು ತಗೊಳ್ಳೋದು ಬೇಡ ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಶಿಸ್ತಿನಿಂದ ಇರ್ತಕ್ಕಂಥ ಪಾರ್ಟಿನ ಡಿಸಿಪ್ಲಿನ್ ಆಗಿರ್ಬೇಕಾದ್ರೆ ಬಾಯಿ ಮುಚ್ಕೊಂಡಿರ್ಬೇಕಂತ ಸಿದ್ದರಾಮಯ್ಯನವರು ನಮ್ಮ ನಾಯಕರು, ಅವ್ರ ನಾಯಕತ್ವದಲ್ಲಿ ನಾವು ಮುಂದಿನ ಚುನಾವಣೆನ ಮಾಡ್ತೀವಿ. ಎಲ್ಲ ರಾಜ್ಯದ ಅಭಿವೃದ್ಧಿನೂ ಕೂಡ ಸಂಪೂರ್ಣವಾಗಿ ಮರೆತು ಕಚ್ಚಾಟದಲ್ಲಿ ನಿರತರಾಗಿರ್ತಕ್ಕಂಥ ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಮುಖ್ಯಮಂತ್ರಿ ಆಗ್ತಾರೆ. ಸರ್ಕಾರ 2.5 ವರ್ಷ ಪೂರೈಸೋದಕ್ಕೆ ದಿನಗಣನೆ ಶುರುವಾಗಿದೆ. ಅಷ್ಟೇ ವೇಗದಲ್ಲಿ ಕಾಂಗ್ರೆಸ್ನಲ್ಲಿ ಹಲವು ಚರ್ಚೆಗಳು ಹುಟ್ಕೊಳ್ತಲೇ ಇವೆ. ಸಚಿವ ಸಂಪುಟ ಪುನರ್ರಚನೆ, ಹೆಚ್ಚುವರಿ DCM, ನಾಯಕತ್ವ ಬದಲಾವಣೆ, ಹೀಗೆ ನಾನಾ ಮಾತುಗಳು ರಾಜಕೀಯ ಪಡಸಾಲೆಯಲ್ಲಿ ರಿಂಗಣಿಸ್ತಲೇ ಇವೆ. ಈ ನಡುವೆ CM ಬದಲಾವಣೆಯ ಚರ್ಚೆ ಕೂಡ ಒಂದು. ಈ ಚರ್ಚೆಗೆ ಇಷ್ಟು ದಿನ ನಾಯಕರು ತುಪ್ಪ ಸುರಿಯೋ ರೀತಿ ಹೇಳಿಕೆಗಳನ್ನ ಕೊಡ್ತಿದ್ರು. ಈ ಎಲ್ಲಾ ಮಾತುಗಳು ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆಯಾ ಅನ್ನೋ ಪ್ರಶ್ನೆ ಮೂಡುವಂತೆ ಮಾಡ್ತಿದ್ವು. ಈ ಬೆನ್ನಲ್ಲೇ ಅಹಿಂದ ಸಂಘಟನೆಗಳು CM ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿವೆ. ಹೀಗೆ ಪತ್ರ ಬರೆದು ಪೋಸ್ಟ್ ಮಾಡ್ತಿರೋ ಇವರು ಅಹಿಂದ ಒಕ್ಕೂಟದ ಸದಸ್ಯರು. ಸೀದಾ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿಳಾಸಕ್ಕೆ ಪೋಸ್ಟ್ ಕಾರ್ಡ್ ಕಳಿಸ್ತಿದ್ದಾರೆ. ಈ ಪತ್ರದಲ್ಲಿ ಸಿದ್ದರಾಮಯ್ಯ 5 ವರ್ಷ CM ಆಗಿರ್ಲಿ, ಅಧಿಕಾರ ಹಂಚಿಕೆ ಗೊಂದಲಕ್ಕೆ ತೆರೆ ಎಳೀರಿ ಅಂತ ಬರೆಯಲಾಗಿದೆ. ಅಷ್ಟಕ್ಕೂ ಹೀಗೆ ಪತ್ರ ಚಳವಳಿ ನಡೆದಿರೋದು ಬೇರೆಲ್ಲೂ ಅಲ್ಲ, CM ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರಿನಲ್ಲಿ. ಸರ್, ಪೋಸ್ಟ್ ಕಾರ್ಡ್ ಚಳವಳಿಯನ್ನು ಆರಂಭಿಸ್ತಾ ಇದ್ದೀರಾ, ಇದರ ಉದ್ದೇಶ ಏನು ಮತ್ತು ಏನು ಬರ್ತಿದ್ದೀರಾ ಪೋಸ್ಟ್ ಕಾರ್ಡಲ್ಲಿ? ಇಲ್ಲಿ ಬಹಳ ಪ್ರಮುಖವಾಗಿ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಹುದ್ದೆ ವಿಚಾರದಲ್ಲಿ ಬಹಳಷ್ಟು ಗೊಂದಲದ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ. ಅದರಲ್ಲೂ ನವೆಂಬರ್ ಕ್ರಾಂತಿ ಅಂತೇಳಿ BJP JDS ಅವರು, ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಕೆಲವರು ಮುಖಂಡರುಗಳು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಈ ಗೊಂದಲಕ್ಕೆ ತೆರೆ ಎಳಿಬೇಕು, ಇಲ್ಲ ಅಂತಂದ್ರೆ ಏನಾಗುತ್ತೆ, ಕಾಂಗ್ರೆಸ್ ವೋಟ್ ಬ್ಯಾಂಕ್ಗೆ ಡ್ಯಾಮೇಜ್ ಆಗ್ತದೆ. ಇವತ್ತು ಅಹಿಂದ ಸಮುದಾಯದ ಅಸ್ಮಿತೆ ಅಂದ್ರೆ ಸಿದ್ದರಾಮಯ್ಯ, ಅಹಿಂದ ನಾಯಕ ಅಂದ್ರೆ ಸಿದ್ದರಾಮಯ್ಯ ಸರ್. ಇವರು 5 ವರ್ಷ ಪರಿಪೂರ್ಣವಾಗಲಿ ಅಂತ ಹೇಳ್ಬಿಟ್ಟು ಈಗಾಗಲೇ ಹೈಕಮಾಂಡಲ್ಲೂ ಚರ್ಚೆ ಆಗಿದೆ, ಎಲ್ಲ ಮುಂದುವರಿತಾ ಇದೆ. ಒಂದು ಕಡೆ ಅಹಿಂದ ಸಂಘಟನೆಗಳು ಸಿದ್ದರಾಮಯ್ಯನೇ ಮುಂದುವರಿಬೇಕು ಅನ್ನೋ ಒತ್ತಾಸೆಯನ್ನ ಕೈ ವರಿಷ್ಠರ ಮುಂದಿಡೋ ಯತ್ನ ಮಾಡ್ತಿದ್ದಾರೆ. ಈ ನಡುವೆ DK ಸುರೇಶ್ ನಮ್ಮಣ್ಣ CM ಆಗಬೇಕು ಅನ್ನೋ ಆಸೆ ಇದೆ, ಹಣೆ ಬರದಲ್ಲಿದ್ದಂತೆ ಆಗುತ್ತೆ ಅಂದಿದ್ದಾರೆ. ಇದರ ಜೊತೆಗೆ ಮುಂದಿನ ಚುನಾವಣೆಯನ್ನು ಸಿದ್ದರಾಮಯ್ಯರ ನೇತೃತ್ವದಲ್ಲೇ ನಡೆಸೋದಾಗಿ ಹೇಳಿದ್ದಾರೆ. ಅವ್ರ ಹಣೆಯಲ್ಲಿ ಬರ್ದಿದ್ರೆ ಎಲ್ಲ ಬದಲಾಗುತ್ತೆ, ಇಲ್ಲ ಅಂತ ಅಂದ್ರೆ ಇಲ್ಲ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋಬೇಕು? ಅದು ನನ್ನ ಆಸೆ ಇದೆ ಅಂತ ಹೇಳಿದ್ದೀನಿ. ಅವ್ರ ಹಣೆಯಲ್ಲಿ ಬರ್ದಿದ್ರೆ ಆಗುತ್ತೆ. ಪ್ರಯತ್ನ ಏನಿಲ್ಲ ರೀ, ಪ್ರಯತ್ನ ಏನಿಲ್ಲ. ಪಕ್ಷ ಏನ್ ಹೇಳ್ತದೆ, ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಶಿವಕುಮಾರ್ ಅವರು, ರಾಜ್ಯದಲ್ಲಿ ಅಧ್ಯಕ್ಷರಾಗಿದ್ದಾರೆ, ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಪಕ್ಷಕ್ಕೆ ಚ್ಯುತಿ ಬರದ ರೀತಿ ನಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅವರ ಕರ್ತವ್ಯ. ಆ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ. ರಾಜಕಾರಣದಲ್ಲಿ 98, 95 ಆದವರು ಕೂಡ ಇನ್ನ ಇದ್ದಾರೆ. ಸೊ ಹಂಗಾಗಿ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡ್ತೀನಿ ಅನ್ನೋದ್ರಲ್ಲಿ ತಪ್ಪೇನೂ ಇಲ್ಲ. ಅವ್ರು ನಮ್ಮ ನಾಯಕರು, ಅವ್ರ ನಾಯಕತ್ವದಲ್ಲಿ ನಾವು ಮುಂದಿನ ಚುನಾವಣೆನ ಮಾಡ್ತೀವಿ. ಹೀಗೆ ಅನೇಕ ನಾಯಕರು ತಮ್ಮ ಅಭಿಪ್ರಾಯವನ್ನ ಹೇಳ್ತಿದ್ದಾರೆ. ಸ್ವಪಕ್ಷದ ಎಲ್ಲಾ ನಾಯಕರಿಗೂ DK ಮಾರ್ಮಿಕವಾಗಿ ಸೂಚನೆಯೊಂದನ್ನ ಕೊಟ್ಟಿದ್ದಾರೆ. ಯಾರು ಕೂಡ ಮಾತನಾಡಿ ದಣಿಬೇಡಿ ಅಂತ ಹೇಳಿದ್ದಾರೆ. ತಮ್ಮ ಪಕ್ಷದಲ್ಲಿ ಸಾಕಷ್ಟು ಸಚಿವರುಗಳು ನವೆಂಬರ್ ಕ್ರಾಂತಿ, CM ಬದಲಾವಣೆ, ದಲಿತ CM ವಿಚಾರ ಎಲ್ಲವನ್ನೂ ಒಬ್ಬೊಬ್ಬರಿಗೆ ಮಾತಾಡ್ತಾ ಇದ್ದಾರೆ ಸರ್. ಯಾರು ಏನು ಮಾತಾಡಿ ದೆಣು ತಗೊಳ್ಳೋದು ಬೇಡ ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಇನ್ನು ಇಷ್ಟು ದಿನ ನಾನಾ ಹೇಳಿಕೆ ಕೊಡ್ತಿದ್ದ ನಾಯಕರೆಲ್ಲರೂ ಸೈಲೆಂಟ್ ಆದಂತೆ ಕಾಣ್ತಿದೆ. ಈ ಮಧ್ಯೆ ಹಿರಿಯ ಸಚಿವರು ಸ್ವಪಕ್ಷದವರಿಗೆ ಕಿವಿ ಮಾತು ಹೇಳಿದ್ದಾರೆ. ಕುರ್ಚಿ ವಿಚಾರದಲ್ಲಿ ಗಪ್ ಚುಪ್ ಎಂಬ ಸಂದೇಶ ರವಾನಿಸಿದ್ದಾರೆ. ಇದೆಲ್ಲ ಮಾತಾಡಿದಷ್ಟು ನಮ್ಮ ಪಕ್ಷಕ್ಕೆ ಹಾನಿಯಾಗುತ್ತೆ. ಅದರಿಂದ ಎಲ್ಲಾ ನಾಯಕರಲ್ಲಿ ನಾನು ಮನವಿ ಮಾಡೋದು, ಇದನ್ನೆಲ್ಲ ಕೂಡ ನಮ್ಮಲ್ಲಿ ಏನೇ ಇದ್ರೂ ನಾವು ಗೋಡೆ ಮಧ್ಯದಲ್ಲಿ ಮಾತಾಡ್ಕೊಬೇಕು ಹೊರತು ಮಾಧ್ಯಮಗಳ ಮುಂದೆ ಮಾತಾಡಿದ್ರೆ ರಾಜ್ಯದ ಜನತೆ ಮುಂದೆ
ಅದು ವಿಪಕ್ಷಗಳಿಗೆ ಆಹಾರ ಆಗುತ್ತೆ. ಈ ನಾಯಕತ್ವ ಬದಲಾವಣೆ ಆಗಿರಲಿ, ಕ್ಯಾಬಿನೆಟ್ ರೀಶಫಲ್ ಆಗ್ತಕ್ಕಂಥದ್ದು ಅದಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಈ ಬದಲಾವಣೆ ಅಂತಕ್ಕಂಥದ್ದು ನೀವೇ ಹೇಳಿದ್ರಿ ಮಾತನಾಡೋದಲ್ಲಿ ಪ್ರಾರಂಭದಲ್ಲಿ ಯಾವ ರೀತಿ ಅಂತ ಹೈಕಮಾಂಡ್ ಸೂಚನೆ ಮಾಡ್ತಾ ಇಲ್ಲ. ಸೊ ಅವ್ರು ಸೂಚನೆ ಮಾಡ್ಲಾರಂಗೆ ನಾವು ಸುಮ್ಮನೆ ಮಾತನಾಡೋದು, ಮಾಧ್ಯಮವ್ರು ಮಾತನಾಡೋದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಶಿಸ್ತಿನಿಂದಿರ್ತಕ್ಕಂಥ ಪಾರ್ಟಿನ ಡಿಸಿಪ್ಲಿನ್ ಆಗಿರ್ಬೇಕಾದ್ರೆ ಬಾಯಿ ಮುಚ್ಕೊಂಡು ಇರ್ಬೇಕಂತ ಹೇಳ್ತೀನಿ ಎಲ್ಲರಿಗೆ. ಯಾವುದೇ ಕಾರಣಕ್ಕೆ ಕಾಮೆಂಟ್ ಮಾಡಬಾರ್ದು. ಹೈಕಮಾಂಡ್ ಇದೆ, ಹೈಕಮಾಂಡ್ ಸಂದರ್ಭ ಬಂದಾಗ ಯಾವ ರೀತಿ ನಡ್ಕೊಳ್ಬೇಕು ಹೈಕಮಾಂಡ್ ಎಲ್ಲವನ್ನೂ 146 ವರ್ಷ ಇತಿಹಾಸ ಇರತಕ್ಕಂಥ ಪಾರ್ಟಿ. ಇಷ್ಟು ದಿನ ನಾಯಕರು ಹೇಳಿಕೆಗೆ ಪ್ರತಿ ಹೇಳಿಕೆ ಕೊಡೋದ್ರಲ್ಲಿ ಬ್ಯುಸಿಯಾಗಿದ್ರು. ಇದೇ ವಿಚಾರ ಮುಂದಿಟ್ಟು ವಿಪಕ್ಷಗಳು ಸರ್ಕಾರದ ವಿರುದ್ಧ ಹರಿಹಾಯ್ದಿವೆ. ಇವರ ಆಂತರಿಕ ಕಿತ್ತಾಟಕ್ಕೆ ಅಭಿವೃದ್ಧಿಯನ್ನೇ ಮರೆತಿದ್ದಾರೆ ಅಂತ ಕೈಪಡೆಯ ಕಾಲೆಳೆದಿದ್ದಾರೆ. ಎಲ್ಲ ರಾಜ್ಯದ ಅಭಿವೃದ್ಧಿನೂ ಕೂಡ ಸಂಪೂರ್ಣವಾಗಿ ಮರೆತು ಕಚ್ಚಾಟದಲ್ಲಿ ನಿರತರಾಗಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಇದ್ರಷ್ಟು ಬಿದ್ರಷ್ಟು ಅಂತೇಳಿ ಇವತ್ತು ಸಾಮಾನ್ಯ ಜನರು ಚರ್ಚೆ ಮಾಡ್ತಾ ಇದ್ದಾರೆ. ಏನು ಕಾಳಜಿಯನ್ನು ಬಿಟ್ಟು ಜನರು ಬಗ್ಗೆ ಕಾಳಜಿಯನ್ನು ವಹಿಸೋದು ಬಿಟ್ಟು, ಜನರ ಬಗ್ಗೆ ಗಮನ ವಹಿಸೋದು ಬಿಟ್ಟು ಎಲ್ಲರಿಗೂ ಕುರ್ಚಿ ಅಧಿಕಾರ ಇನ್ನ ಹೆಚ್ಚು. ಇನ್ನು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಖರ್ಗೆ ಸಿಎಂ ಆಗ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ. ನವೆಂಬರ್ ಕ್ರಾಂತಿಯಲ್ಲಿ ಬ್ಲ್ಯಾಕ್ ಹಾರ್ಸ್ ಬರ್ತದ, ಅದು ಹೆಸರು ಹೇಳ್ತೀನಿ, ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಮುಖ್ಯಮಂತ್ರಿ ಆಗ್ತಾರೆ. ಇವ್ರು ಯಾವ ಈ ನಡುವೆ ಸಚಿವ ಪರಮೇಶ್ವರ್ ಹಾಗೂ ಎಚ್.ಸಿ. ಮಹದೇವಪ್ಪ ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿದ್ದಾರೆ. ಮತ್ತೊಂದು ಕಡೆ ನವೆಂಬರ್ 7ರಂದು ಸಚಿವ ಸ್ಥಾನ ಕಳೆದುಕೊಂಡಿರೋ ಕೆ.ಎನ್. ರಾಜಣ್ಣ ತುಮಕೂರಿನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಔತಣಕೂಟ ಏರ್ಪಡಿಸಿರುವುದು ಕುತೂಹಲ ಮೂಡಿಸಿದೆ. ಮೈಸೂರಿನಿಂದ ರಾಮ್ ಜೊತೆ ಪ್ರಸನ್ನಗಾಂವ್ಕರ್, TV9 ಬೆಂಗಳೂರು.